ಸಾರು, ತಿಳಿಬೇಳೆ ಸಾರು. ಇದೊಂದು 4 ರಿಂದ 5 ಜನಕ್ಕೆ ಆಗೋಷ್ಟಕ್ಕೆ. 1 ಲೋಟ ತೊಗರಿಬೇಳೆ, ಲೋಟ ಸೈಜ್ ತೋರ್ಸಮ್ಮ. ಸೊ ಇಷ್ಟುದ್ದ ಇದು. 1 glass of tuar dal being kept for boiling for saru. This saru, it is not rasam. This is neither rasam nor sambar. We do not usually add any vegetables to this except certain pulses. So idu sambaru alla rasamu alla. ನಮ್ಮ ಮನೆಯಲ್ಲಿ ಹುಳಿ ಮತ್ತು ಸಾರು ಅನ್ನೋ 2 ವೆರೈಟಿ ಮಾಡ್ತೀವಿ. ಇದು ಸಾರು, ಇದಕ್ಕೇನು ತರಕಾರಿ ಹಾಕಲ್ಲ. ಕಾಳು ಸಾರು ಅಂತ ಮಾಡ್ತಾರೆ, ಅದು ಸ್ವಲ್ಪ ಡಿಫ್ರೆಂಟ್. ಬಟ್ ಇದು ಬರೀ ತಿಳಿ ಬೇಳೆ ಸಾರು ಅಂತೀವಿ. 1 ಲೋಟ ಬೇಳೆ ತೊಳೆದಿರೋದಕ್ಕೆ 2-3 ಲೋಟ ನೀರು, 1 ಅರ್ಧ ಚಮಚ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ, ಮತ್ತೆ ಅರಿಶಿನ ಅಷ್ಟೇ ಅಲ್ವಾ, ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿದ್ರೆ ಬೇಯಲ್ಲ. So to this and ಟೊಮೆಟೊನೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದು. ಸೊ ಫಾರ್ ದಿಸ್ ತಿಳಿ ಸಾರು, after dal is washed, water is added, and then half a teaspoon of oil, turmeric, and tomato. Here we are adding 1 large and 1 medium sized tomato. There is no other ingredient, and do not add salt because the dal will not cook well. Yes, sati kuguste 5 times. Also depends on the water and cooker that you use. Cooker ಮತ್ತೆ ನೀರು ಡಿಪೆಂಡ್ ಆಗಿ ಒಂದು 5 ಸತಿ. Tur dal for rasam cooked to this consistency after 4 to 5 whistles. ತೊಗರಿಬೇಳೆ ಸಾರಿಗೆ ಬೇಯಿಸ್ಕೊಂಡಿರೋದು, ಟೊಮೆಟೊ ಹಾಕಿ ಮೆತ್ತಗಾಗಿರ್ಬೇಕು. 4 ರಿಂದ 5 ವಿಸಲ್ ಕೂಗಿಸ್ಬೇಕು. ಇಸ್ ಕೆಪ್ಟ್ ಆನ್ ಸ್ಟವ್ and she is going to smash with this. I don't know what is it in English. ಕಡ್ಗೋಲಲ್ಲಿ ಮಂತಲ್ಲಿ ಸ್ವಲ್ಪ ಏನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಏನಮ್ಮ? ಕಡ್ಗೋಲಲ್ಲಿ ಅಥವಾ ಮಂತಲ್ಲಿ ಕಡ್ಕೊಳ್ಳಿ. ಸ್ಮ್ಯಾಶ್ ದ ತುವರ್ ದಾಲ್ ಅ ಲಿಟಲ್ ಬಿಟ್ ವಿತ್ ದಿಸ್ ಥಿಂಗ್ which you get for buttermilk, which Krishna holds. I don't know the name. ಮನೇಲಿ ಮಾಡಿರೋ ಮೆಣಸಿನ ಪುಡಿ, ರಸಮ್ ಪೌಡರ್, ಕುದಿಬೇಕಲ್ಲ, 3 ಸ್ಪೂನ್ ಹಾಕ್ದ್ಯಾ? 2.5 ಸ್ಪೂನ್ಸ್, 2.5 ಸ್ಪೂನ್ ಹದ ನೋಡ್ಕೊಂಡು ನಿಮ್ಮ ಮೆಣಸಿನ ಪುಡಿ ಖಾರದ ಮೇಲೆ ಹಾಕೊಳ್ಳಿ. ದಿಸ್ ಡಿಪೆಂಡ್ಸ್ ಆನ್ ಹೌ ಹಾಟ್ ಆರ್ ಸ್ಪೈಸಿ ಈಸ್ ಯುವರ್ ರಸಮ್ ಪೌಡರ್. ಆ್ಯಡ್ ಅಕಾರ್ಡಿಂಗ್ಲಿ. ದಿಸ್ ಹ್ಯಾಸ್ ಟು ಬಾಯ್ಲ್ ವೆಲ್. ಚಾಪ್ಡ್ ಕೊರಿಯಾಂಡರ್, ತೊಳ್ಕೊಂಡಿರೋ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಕೈಯಲ್ಲಿ ಉಜ್ಜಿ ಹಾಕಿ ಕರಿಬೇವು ಸೊಪ್ಪು, curry leaves added, bella, ಸ್ವಲ್ಪ ಬೆಲ್ಲ, little bit of jaggery, jaggery is optional. ಬೆಲ್ಲ ನಿಮಗೆ ಬೇಕಿದ್ದಲ್ಲಿ ಹಾಕೊಳ್ಳಿ, ಜಾಸ್ತಿ ಅಥವಾ ಕಡಿಮೆ. ಈ ಟೊಮೆಟೊ ಬೇಯಿಸ್ಕೊಂಡಿರೋದನ್ನು ಬೇರೆ ಪಾತ್ರೆಗೆ ಇಟ್ಕೊಂಡು ಕ್ಯೂಚ್ಕೊಂಡು ಸಾರಿಗೆ ಹಾಕಬೇಕು. This cooked tomato, transfer it to another bowl. After it cools down a bit, smash it and then add to the rasam. ಸಿಪ್ಪೆ ತೆಗೆದುಬಿಡ್ತೀಯಾ? She is going to smash it twice. She removed the skin. ಇದನ್ನು 2 ಸತಿ ಕ್ಯೂಚ್ಕೋತಾರೆ. ಸಿಪ್ಪೆ ತೆಗೆದುಬಿಡಿ. ರಿಮೂವ್ ದ ಸ್ಕಿನ್ ಆಫ್ ಇಟ್.
ಆ್ಯಡೆಡ್ ಟು ದ ಬಾಯ್ಲಿಂಗ್ ರಸಮ್. ಕುದೀತಿರೋ ಸಾರಿಗೆ ಇದನ್ನು ಹಾಕ್ಕೊಳ್ಳಿ. ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿನ ತಟ್ಟೆಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿ ರಸ ತೆಗಿತಾರೆ. ಫ್ರೆಶ್ಲಿ grated coconut, she's going to put it in a plate and add little bit of water and squeeze it to get fresh coconut milk. ಕಾಯಿ ಹಾಲನ್ನ ಸಾರಿಗೆ ಹಾಕ್ಕೊಳ್ಳಿ. ಶಿ ಈಸ್ ಡೂಯಿಂಗ್ ಇಟ್ ಟ್ವೈಸ್, 2ನೇ ಸತಿ ಕ್ಯೂಚ್ಕೋತಿದ್ದಾರೆ. Squeeze the coconut milk. ತುರಿ ಹಾಕಲ್ವಾ? ತುರಿ ಹಾಕಲ್ಲ, ಕಾಯಿ ಇದಕ್ಕೆ ಸಾರಿಗೆ. She will add only the coconut milk which was hand squeezed. ಕಾಯಿ ಹಾಲು ತೆಗೆದಿದ್ದು, ಕೈಯಲ್ಲಿ ಕಿಚ್ಕೊಂಡು ತೆಗೆದಿದ್ದು ಮಾತ್ರ ಹಾಕ್ತಾರೆ. ಆ ತುರಿನ ತೆಗೆದು ಬಿಡ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಡ್ ಸಾಲ್ಟ್ ಆಸ್ ರಿಕ್ವೈರ್ಡ್. ಶಿ ಯೂಸಸ್ ರಾಕ್ ಸಾಲ್ಟ್ ಹಿಯರ್. Add water seeing the thickness. ನೀರು ಹದ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. Tamarind pulp which has already been soaked. Squeeze out the juice and add accordingly. Around a spoon or spoon and a half. ಹುಣಸೆ ಹಣ್ಣು ಮುಂಚೆನೇ ನೆನೆಸ್ಕೊಂಡಿದ್ದಾರೆ. ಅದನ್ನು ಕೀಚ್ಕೊಂಡು ರಸ 1 ರಿಂದ 1.5 ಸ್ಪೂನ್. ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ, ಅದರಲ್ಲಿರೋ ಹುಳಿ ಅಂಶದ ಮೇಲೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಆ್ಯಡ್ ಟ್ಯಾಮರಿನ್ ಜ್ಯೂಸ್ ಆ್ಯಸ್ ರಿಕ್ವೈರ್ಡ್, ಡಿಪೆಂಡ್ಸ್ ಆನ್ ದ ಸಾರ್ನೆಸ್ ಆಫ್ ದ ಟ್ಯಾಮರಿಂಡ್. ಲೆಟ್ ಇಟ್ ಬಾಯಿಲ್ ವೆಲ್. ಚೆನ್ನಾಗಿ ಕುದಿಸಿ. ಮೇಲೆ ನೊರೆ ಬರೋ ತನಕ ಕುದಿಸ್ಬೇಕು. ಆಮೇಲೆ ಈ ಸೌಟ್ ಇಟ್ಟಿದ್ರೆ ಉಕ್ಕು ಹೊರಗಡೆ ಬರೋದಿಲ್ಲ. Keep this serving spoon inside this boiling rasam and let it boil till you find this froth over the top. If you don't keep this spoon, it will spill over. If you keep this spoon, it will not spill. Tempering for the rasam. ಸಾರಿಗೆ ಒಗ್ಗರಣೆ. She has added little bit ಕ್ಲಾರಿಫೈಡ್ ಬಟರ್, ಘೀ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಕಾದ ನಂತರ ಸಾಸಿವೆ. ಆಫ್ಟರ್ ಇಟ್ಸ್ ಹೀಟೆಡ್, ಆ್ಯಡ್ ಮಸ್ಟರ್ಡ್ ಸೀಡ್ಸ್. ಆಫ್ಟರ್ ಇಟ್ ಸ್ಪ್ಲಟರ್ಸ್, ಚಿಟ್ಗುಟ್ ಮೇಲೆ ಜೀರಿಗೆ, ಜೀರಾ, 1/2 ಸ್ಪೂನ್ or something. ಕರಿ ಲೀಫ್, ಕರಿಬೇವು, ಸ್ವಲ್ಪ ಇಂಗು, little hing or asafoetida. Take off from the stove and fry, otherwise it will burn. ಒಲೆ ಆರಿಸ್ಕೊಂಡು ಅದನ್ನು ಹುರ್ಕೊಳ್ಳಿ, ಅಥವಾ ಒಲೆಯಿಂದ ಬೆಂಕಿಯಿಂದ ಈ ಕಡೆಗೆ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲ ಸೀದೋಗುತ್ತೆ. Pour this over the hot rasam which was made. ಕುದ್ದಿರೋ ಸಾರು ಮೇಲೆ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. Rasam can be had with rice, little bit of clarified butter or ghee. ಸಾರನ್ನ ಬಿಸಿ ಅನ್ನ ತುಪ್ಪದ ಜೊತೆ ತಿನ್ಬೋದು.